ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಕೈ ರುಚಿ ಚಾನಲ್. ನೇತ್ರ ಕೈ ರುಚಿ ಚಾನಲ್ಗೆ ಸ್ವಾಗತ. ನಾವು ಸ್ವೀಟ್ ಪೊಟಾಟೊ ಅಂದರೆ ಸಿಹಿ ಗೆಣಸನ್ನು ಬೇಯಿಸ್ಕೊಂಡು ಹಾಗೆ ತಿಂತಾ ಇರ್ತೀವಿ. ಇದರಿಂದ ಹಲವಾರು ರೆಸಿಪಿಗಳನ್ನ ಮಾಡ್ಬೋದು. ಇವತ್ತಿನ ದಿನ ನಾವು ಸ್ವೀಟ್ ರೆಸಿಪಿ ಉಪಯೋಗಿಸ್ಕೊಂಡು ಚಾಟ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ನಾವು ಸಿಹಿ ಇರೋದ್ರಿಂದ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ಚಾಟ್ಸ್ ಮಸಾಲೆ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು 5ರಿಂದ 6 ಸಿಹಿ ಗೆಣಸನ್ನು ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನು ನೀವು ಆಲೂಗೆಡ್ಡೆ ಬೇಯಿಸ್ಕೊಳ್ತಿರಲ್ಲ ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದಾಕ್ಬಿಡೋಣ. ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದ ನಂತರ ಇದನ್ನು ರೌಂಡ್ಗೆ 1 ಇಂಚ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿದ್ಮೇಲೆ ಇದನ್ನು ಮತ್ತೆ 1 ಇಂಚ್ ಆಗುವಷ್ಟು ಪೀಸ್ಗಳನ್ನ ನಾವು ಮಾಡ್ಕೊಳ್ಳೋಣ. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ಹಾಗೆ ಸ್ವೀಟ್ ಪೊಟಾಟೋನೂ ಅಷ್ಟೇ ತುಂಬ ಬೆಂದೋಗಬಾರ್ದು. ಬೆಂದೋದ್ರೆ ಪೀಸು ಕಟ್ ಮಾಡೋಕ್ಕೆ ಚೆನ್ನಾಗಿ ಬರೋದಿಲ್ಲ. ನಾವು ಮತ್ತೆ ಒಗ್ಗರಣೆ ಹಾಕಿದಾಗ ಅದೆಲ್ಲ ಕಲಸೋಗ್ಬಿಡುತ್ತೆ. ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ 1 ಇಂಚಿನಲ್ಲಿ ಎಲ್ಲ ಸ್ವೀಟ್ ಪೊಟಾಟೋನು ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ನೋಡಿ, ಈ ಸೈಜ್ ಆದರೆ ಸಾಕು. ತುಂಬ ದಪ್ಪನೂ ಬೇಡ, ಸಣ್ಣನೂ ಬೇಡ. ಈಗ ಎಲ್ಲ ಸ್ವೀಟ್ ಪೊಟಾಟೋನು ಇದೇ ಅಳತೆನಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಷ್ಟು ಕ್ಯೂಬ್ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಈ ಚಾಟ್ಸ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಇದು ಪೆಪ್ಪರ್ ಪೌಡರು, ಅರಿಶಿಣ 1/4 ಸ್ಪೂನು, ಚಾಟ್ ಮಸಾಲ 1 ಸ್ಪೂನು, ಕಸೂರಿ ಮೇಥಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪುಡಿ, ಸ್ವಲ್ಪ ಟೇಸ್ಟಿಗೋಸ್ಕರ ಗರಂ ಮಸಾಲ, ಕಟ್ ಮಾಡ್ಕೊಂಡಿರುವಂತಹ ಸ್ವೀಟ್ ಪೊಟಾಟೊ, 1 ಸ್ಪೂನ್ ಬಿಳಿ ಎಳ್ಳು. ಅದು ಆಪ್ಷನ್ನು. ಬಿಳಿ ಎಳ್ಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಅದಾದ ನಂತರ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಟವ್ನ ಸಣ್ಣ ಊರಿನಲ್ಲೇ ಇಟ್ಕೊಂಡಿರಬೇಕು ಈ ಪುಡಿಗಳನ್ನೆಲ್ಲ ಹಾಕಬೇಕಾದ್ರೆ, ಇಲ್ದಿದ್ರೆ ಕಪ್ಪಾಗಿಬಿಡುತ್ತೆ. ಇಲ್ಲ ಆಫ್ ಮಾಡ್ಕೊಂಡು ಹಾಕಿದ್ರೂ ಪರವಾಗಿಲ್ಲ. ಆದರೆ ತುಂಬ ಎಣ್ಣೆ ಬಿಸಿ ಇರುವಾಗ ಪುಡಿಗಳನ್ನ ಹಾಕಿದ್ರೆ ಅದು ಕಪ್ಪಾಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಈಗ ಪೊಟಾಟೊ ಕಟ್ ಮಾಡ್ಕೊಂಡಿರೋದನ್ನ ಸ್ವೀಟ್ ಪೊಟಾಟೊನ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕಲಸಿದ್ರೆ ಇದು ಉಪ್ಪು ಹಾಕಿರ್ತೀವಿ, ಬೇಕು ಅಂದರೆ ಟೇಸ್ಟಿಗೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸೊಪ್ಪೆ ಆಗಿಬಿಡುತ್ತೆ. ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಒಂದು ಚಾಟ್ಸ್ ರೆಡಿಯಾಗುತ್ತೆ. ಅದುವೇ ಸ್ವೀಟ್ ಪೊಟಾಟೊ ಚಾಟ್ಸ್. ಗೆಣಸನ್ನ ಬರೀ ಬೇಯಿಸ್ಕೊಂಡು ತಿನ್ನೋದಕ್ಕೆ ಬದಲಾಗಿ ಈ ರೀತಿ ಏನಾದರೂ ರೆಸಿಪಿ ಮಾಡ್ಕೊಂಡು ತಿಂದರೆ ಕ್ಷಣದಲ್ಲೇ ಖಾಲಿ ಆಗಿಬಿಡುತ್ತೆ, ಉಳ್ಕೊಳ್ಳೋದೇ ಇಲ್ಲ ಗೆಣಸು. ಇಲ್ಲಾಂದರೆ ಬೇಯಿಸಿಟ್ಟಿರೋದು ಹಾಗೇ ಇರುತ್ತೆ. ಈ ರೀತಿ ಏನಾದರೂ ಒಂದು ಹೊಸದಾಗಿ ರೆಸಿಪಿ ಮಾಡಿದ್ರೆ ಬೇಯಿಸಿಟ್ಟಿರುವಂಥ ಗೆಣಸೆಲ್ಲ ಕೆಲವೇ ಕ್ಷಣ ಖಾಲಿ ಆಗಿಬಿಡುತ್ತೆ. ಈ ರೀತಿ ಹೊಸ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ.